ಚಿನ್ನು, ಮಾತ್ರೆ ತಗೊಂಡಿದ್ಯಲ್ವಾ, ನೋವೆಲ್ಲ ಕಡಿಮೆ ಆಗತ್ತೆ, ಏನು ಹೆದರ್ಕೋಬೇಡ ಆಯ್ತಾ? ಅರ್ಥ ಆಯ್ತಾ? ಕೆಲವು ಸಲ ಹೀಗೇನೆ, ಏನಾದ್ರೂ ಕೇಳಿದ್ರೆ ಏನು ಹೇಳೋದಿಲ್ಲ. ಅಷ್ಟೊತ್ತಿಂದ ಕೇಳ್ತಾ ಇದೀನಲ್ಲ ಚಿನ್ನು, ಹೇಳು, ಹೇಗಾಯ್ತಿದು? ಏನು ಮಾಡೋದಪ್ಪ ಇವಾಗ? ಅವಳು ನೋಡಿದ್ರೆ ಇದೆಲ್ಲ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ನಾನೇ ಅಂತ ಇವಳು ಏನಾದರೂ ಹೇಳ್ಬಿಟ್ರೆ ಏನು ಮಾಡೋದು? ನೀವ್ಯಾಕೆ ಒಂಥರ ಇದ್ದೀರಲ್ಲ? ಒಂಥರ ಅಂದರೆ ಯಾವ ಥರ? ದಿನ ಹೇಗಿದ್ನೋ ಹಾಗೇ ಇದ್ದೀನಿ. ದೆಹಲಿಯಿಂದ ಬಂದಲ್ಲ ಜರ್ನಿ, ಆಯಾಸಕ್ಕೆ ನಿನ್ಗೆ ಹಾಗೆ ಕಾಣಿಸ್ತಿರ್ಬೋದು. ಅಲ್ಲ, ಅಲ್ಲಿ ಏನಾಯ್ತು ಅಂತ ನೀವಾದರೂ ಹೇಳಿ. ನನಗೆ ಹೆಂಗೆ ಗೊತ್ತು? ನಾನೇನು ಹೇಳಿ? ನಿಂದೊಳ್ಳೆ ಪ್ರಶ್ನೆ ಆಯ್ತಲ್ಲ. ಲಕ್ಷ್ಮಿ ಬಿದ್ದಿದ್ದು ನಿಮ್ಮ ರೂಮಲ್ಲಿ, ಅವ್ರು ಬಿದ್ದಾಗ ಆ ರೂಮಲ್ಲಿ ನೀವು ತಾನೇ ಇದ್ದಿದ್ದು. ಅಲ್ಲಿ ಏನಾಯ್ತು ಅಂತ ಲಕ್ಷ್ಮಿಗೆ ನಿಮಗೆ ಮಾತ್ರನೇ ಗೊತ್ತಿರೋದು. ನೋಡ್ರಾಮು, ಏನೇನೋ ಪ್ರಶ್ನೆ ಕೇಳಿ ನನ್ನ ತಲೆ ಕೆಡಿಸ್ಬೇಡ. ನನಗೆ ಕಂಪ್ನಿ ಕೆಲಸಗಳದ್ದೇ ನೂರಾರು ಸಮಸ್ಯೆ, ಅದ್ರ ಮಧ್ಯೆ ಇದೊಂದು ಬೇರೆ ನನ್ನ ಕರ್ಮ. ಆ ಹುಡುಗಿ ಗೋಡೆಗೆ ಹೋಗಿ ಅದು ಹೆಂಗೆ ತಲೆ ತಾಗಿಸ್ಕೊಂಡ್ಲೋ ನನಗೇನು ಗೊತ್ತು? ಅದು ಸರಿ, ಆ ಹುಡುಗಿ ಯಾರು? ನಾನು ದೆಹಲಿಗೆ ಹೋಗೋಕೆ ಮುಂಚೆ ಇರಲಿಲ್ಲ ಅವಳು? ಲಕ್ಷ್ಮಿ ಅಂತ, ಶ್ರುತಿ ಅಕ್ಕನ ಕ್ಲೋಸ್ ಫ್ರೆಂಡ್. ಶ್ರುತಿ ಅಕ್ಕ ಲಕ್ಷ್ಮಿನ ಸ್ವಂತ ಒಡಹುಟ್ಟಿದೊಳಗಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ತುಂಬ ದಿವಸದಿಂದ ಲಕ್ಷ್ಮಿ ಶ್ರುತಿ ಅಕ್ಕನ ಮನೇಲೇ ಇರೋದು. ಇಬ್ಬರು ಒಬ್ರಿಗೊಬ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಪ್ರಾಣ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ. ನಾನು ಅಷ್ಟೇ, ಆ ರೀತಿ ಪ್ರೀತಿ ಮಾಡೋ ಸ್ನೇಹಿತರನ್ನ ಇಲ್ಲಿ ತನಕ ನೋಡೇ ಇಲ್ಲ. ಈಗ ನಾನು ಆ ಹುಡುಗಿ ಬಾಯಿ ಮುಚ್ಚಿಸ್ಲಿಲ್ಲ ಅಂದರೆ ನಾನು ಬೀದಿ ಪಾಲೆ, ಅದೃಷ್ಟ ಕೆಟ್ಟರೆ ಜೈಲೇ. ಶಿವ, ನೀನೇ ಗತಿನಪ್ಪ. ಅಕ್ಕ, ನೀನಿನ್ನೂ ಅಳ್ತಾನೆ ಇದೆಯಾ? ನಾನು ಹೇಳಿದ್ನಲ್ಲ ಏನೂ ಆಗಿಲ್ಲ ಅಂತ. ಇವಾಗ ಸುಮ್ಮನಿದ್ರೆ ಸರಿ. ನನ್ಗೇನು ಕಣ್ಣಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಇದು 3ನೇ ಸಲ ನೀನು ಈ ಥರ ಮಾಡ್ಕೋತಿರೋದು. ದೇವ್ರಿಗೇನು ಹರಕೆ ಹೊತ್ಕೊಂಡಿದ್ಯಾ? ಏಟ್ ಮಾಡ್ಕೊಂಡೆ ತಲೆಗೆ ಮಾಡ್ಕೋತೀನಿ ಅಂತ. ಏನು 3 ಸಲ ತಲೆಗೆ ಏಟ್ ಮಾಡ್ಕೊಂಡ್ಲಾ? ಇವಳೇನ್ ಮಾಡ್ಕೊಂಡಿಲ್ಲ, ಆ ಕಳ್ಳನ್ ಮಗ ಮಾಡಿರೋದು. ಯಾವ್ದೋ ಫ್ಯಾಕ್ಟ್ರಿ ಕೆಲಸ ಸಿಗತ್ತೆ ಅಂತ ಸುಳ್ಳು ಹೇಳಿ ಯಾರು ಇಲ್ದರ ಜಾಗಕ್ಕೆ ಕಳಿಸ್ಬಿಟ್ಟು ಚೆನ್ನಾಗಿ ತಲೆಗೆ ಹೊಡೆದ್ಬಿಟ್ಟು ಒಡವೆ ದುಡ್ಡು ಎಲ್ಲ ಕಿತ್ಕೊಂಡು ಹೋದ. ಚಿನ್ನು ಪ್ರೆಗ್ನೆಂಟ್ ಆಗಿ ಬಿದ್ದಿದ್ಲು. ಸುನೀತಾ ಸಿಸ್ಟರ್ ಹಾಸ್ಪಿಟಲ್ ಸೇರಿಸದೆ ಹೋಗಿದ್ರೆ ಇವಳು ಇವತ್ತು ಪ್ರಪಂಚದಲ್ಲೇ ಇರ್ತಿರ್ಲಿಲ್ಲ. 15 ದಿನ ಚಿನ್ನು ಕೋಬದಲ್ಲಿದ್ಲು. ನೀನೇ ಯೋಚನೆ ಮಾಡು ಚಿಕ್ಕಿ, ಆ ಕಳ್ಳ ಚಿನ್ನು ಎಷ್ಟು ಜೋರಾಗಿ ಹೊಡೆದಿರ್ಬೋದು ಅಂತ. ಅವ್ನು ಬರೀ ಕಳ್ಳ ಅಲ್ಲ, ಫೋನ್ ಅಷ್ಟೊಂದು ರಿಂಗ್ ಆಗ್ತಿದೆ, ಕೇಳಿಸ್ತಿಲ್ವಾ ಕೈಲಾಶ್? ಚಾಮುಂಡಿ ಬೆಟ್ಟದಲ್ಲಿ ಬಸವ ಕೂತಂಗೆ ಕೂತಿದ್ಯಲ್ಲ. ಹಲೋ, ಹೌದು, ನಾನು ಅವ್ರ ತಾಯಿ ಮಾತಾಡ್ತಿರೋದು. ಹೌದಾ ಮೇಡಮ್? ಸರಿ ಮೇಡಮ್, ನಾನು ಅವಳಿಗೆ ಹೇಳ್ತೀನಿ. ಹಾಂ, ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಸಾಯ್ಬೇಕು. ಯಾರು ಫೋನ್ ಮಾಡಿದ್ದು? ನಿಮ್ಮ ಮಗಳು ಕಾಲೇಜಿಂದ ಪ್ರಿನ್ಸಿಪಲ್ ಫೋನ್ ಮಾಡಿದ್ರು. ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆಯಂತೆ, ಅವಳು ಇನ್ನೂ ಆಲ್ ಟಿಕೆಟ್ ತಗೊಂಡಿಲ್ವಂತೆ. ಆ ಪಾರ್ವತಿ ಸೇವೆ ಮಾಡ್ಕೊಂಡು ನರ್ಸಾಗೆ ಇರ್ತಾಳ ಅಥವಾ? ಕಲ್ಪನಾ, ಗೊಂಬೆ ಎಜುಕೇಶನ್ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ. ತಂದೆ ಆಗಿ ಆ ಕೆಲಸ ನಾನು ಮಾಡ್ತೀನಿ. ಯು ಡೋಂಟ್ ವರಿ. ನೀನುಂಟು, ನಿನ್ನ ಮಗಳುಂಟು, ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ನಾನು ಏನು ಹೇಳಿದ್ರು ತಪ್ಪಾಗತ್ತೆ ನಿಮಗೆ.
ಹೆಂಡತಿಯಿಂದ ಗಂಡನಿಗೆ, ತಾಯಿಯಿಂದ ಮಗಳಿಗೆ ಇದಕ್ಕಿಂತ ಒಳ್ಳೆ ಆಶೀರ್ವಾದ ಸಿಗಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. ಅಕ್ಕ ಈಗ ಯಾಕಕ್ಕ ಆ ಕತೆ ಎಲ್ಲ? ನೀನ್ ಸುಮ್ಮನಿದ್ರೆ ಸರಿ ಚಿನ್ನು. ಆಮೇಲೆ ಚಿನ್ನುಗ್ ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಿರ್ಲಿಲ್ಲ. ಏನೋ ನನ್ ಪುಣ್ಯ, ಪಪ್ಪನ್ ಶುಗರ್ ರಿಪೋರ್ಟ್ಸ್ ತರೋದಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಅವಾಗ ಇವಳು ನನಗ್ ಸಿಕ್ಕಿದ್ಲು. ನಾನ್ ಮನೆ ಕರ್ಕೊಂಡ್ ಬಂದೆ. ಮತ್ತೆ ಅದೇ ಕಳ್ಳ ದೇವಸ್ಥಾನದಲ್ಲಿ ಸಿಗಾಕೊಂಡ. ಚಿನ್ನು ನೋಡಿ ಗಾಬರಿಯಾಗಿ ತಳ್ಬಿಟ್ಟು ಹೊಟ್ಟೋದ. ಅವಾಗ್ಲೂ ಚಿನ್ನುಗ್ ತಲೆಗೆ ಪೆಟ್ಟಾಗಿತ್ತು. ಇವಾಗ ಇದು 3ನೇ ಸಲ. ಅವನೇನಾದ್ರೂ ನನ್ನ ಕೈಗೆ ಸಿಗಾಕೊಂಡ್ರೆ ಅವನನ್ನ ಕೊಂದು ಹಾಕ್ಬಿಡ್ತೀನಿ. ಅಂಥ ಕಳ್ಳರು ಕೊಲೆಗಾರರು ನಮ್ಮ ಸುತ್ತಮುತ್ತನೇ ಇರ್ತಾರೆ. ಆದರೆ ಅವ್ರು ಯಾರು ಅಂತ ನಮಗೆ ಗೊತ್ತಾಗಲ್ಲ ಅಷ್ಟೆ. ಇಂಥವ್ರನ್ನೆಲ್ಲ ಪಬ್ಲಿಕಲ್ಲಿ ನೇಣು ಹಾಕ್ಬೇಕು. ಅಲ್ಲ, ಇವ್ರಿಗೆಲ್ಲ ದುಡ್ಡು ತಿನ್ನಕ್ ಏನ್ ದಾಡಿ? ಕಳ್ಳ ಯಾವತ್ತಿದ್ರೂ ಒಂದಿನ ಸಿಗಾಕೊಳ್ಳೇಬೇಕು. ಗಾದೆನೇ ಇದೆಯಲ್ಲ, ಕಳ್ಳನ ಹೆಂಡತಿ ಯಾವತ್ತಿದ್ರೂ ಮುಂಡೇನೆ ಅಂತ. ಚಿನ್ನು, ಇನ್ನೊಂದು ಸರ್ತಿ ಆ ಕಳ್ಳನ ಮಗ ನಿನ್ನ ಕಣ್ಣಿಗೆ ಏನಾದ್ರೂ ಬಿದ್ದರೆ ತಕ್ಷಣ ನನಗೆ ಫೋನ್ ಮಾಡು. ಅಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥ ಕಳ್ಳನ ಮಕ್ಕಳನ್ನ ಬೀದಿಯಲ್ಲಿ ಓಡಾಡಕ್ಕೆ ಬಿಡಬಾರ್ದು. ಅಲ್ವೇನೋ ರಂಜಿತ್? ಸಾಕ್ ನಿಲ್ಸಿ. ಎಷ್ಟಿಂದ ಮಾತಾಡ್ತೀರಾ? ಆಗ್ಲಿಂದ ಕೇಳಿ ಕೇಳಿ ನನಗೂ ಸಾಕಾಗೋಯ್ತು. ರಂಜಿತ್, ನೀನ್ ಸುಮ್ಮನಿರು ಶ್ವೇತಾ. ನನಗೂ ಅಷ್ಟೊತ್ತಿನ ನಿಮ್ ಕಥೆಗಳು ಕೇಳಿ ಕೇಳಿ ಸಾಕಾಗೋಯ್ತು. ಎಷ್ಟೊಂದ ಮಾತಾಡ್ತೀರಾ? ನಿಮ್ಗೆಲ್ಲ ಕಾಮನ್ ಸೆನ್ಸ್ ಇಲ್ವಾ? ರಂಜಿತ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವೆಲ್ಲ ಕಳ್ಳ ಕೊಲೆಗಾರನ ಬಗ್ಗೆ ಮಾತಾಡ್ತಿದ್ದೀವಿ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನೀವೀಗ ಯಾರ ಬಗ್ಗೆ ಮಾತಾಡ್ಬೇಕು? ಆ ಕಳ್ಳ ಕೊಲೆಗಾರನ ಬಗ್ಗೆನಾ ಅಥವಾ ಈ ಹುಡುಗಿ ಬಗ್ಗೆನಾ? ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಪಾಪ, ಆ ಹುಡುಗಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ, ಮತ್ತೆ ಆ ಹುಡುಗಿ ಪ್ರಜ್ಞೆ ತಪ್ಪಲಿಂದ ಮಾತಾಡ್ತಾ ಇದ್ದೀರಾ? ನಿಮ್ಗೆಲ್ಲ ಯಾರು ಬುದ್ಧಿ ಕಲ್ಸಿದ್ದು? ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಸರಿ ಚಿಕ್ಕಪ್ಪ, ನೀವ್ ಹೇಳ್ತಿರೋದೇ ಸರಿ. ನಾವ್ ಅವನ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ನಾನೇ ಶುರು ಮಾಡಿದ್ದು. ಹಳೇದೆಲ್ಲ ನೆನಪಾಯ್ತು, ಅದಕ್ಕೆ ಹೇಳ್ದೆ. ಅಕ್ಕ, ಅದು ನೀನ್ ಸುಮ್ನಿರು ಚಿನ್ನು, ಏನೂ ಮಾತಾಡ್ಬೇಡ. ರಂಜಿತ್ ಹೇಳ್ತಿರೋದೇ ಸರಿ, ನಾವೇ ಅವಿವೇಕಿಗಳು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಾವೆಲ್ಲ ಹೊರಗಡೆ ಹೋಗೋಣ. ಪಾಪ ಆ ಹುಡುಗಿ ಶಾಕಿಂದ ಹೊರಗಡೆ ಬರ್ಲಿ, ರೆಸ್ಟ್ ತಗೊಳ್ಳಿ. ಲಕ್ಷ್ಮಿ, ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಅಲ್ಲ, ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ನೀವು ಮಾತಾಡ್ತಾನೆ ಇದ್ದೀರಲ್ಲ. ಚಿನ್ನು, ಇವಾಗ ಮಲ್ಕೋ, ಆಮೇಲೆ ಮಾತಾಡೋಣ. ಅಕ್ಕ, ನಾನು ನಿನ್ ತವ ಸ್ವಲ್ಪ ಮಾತಾಡ್ಬೇಕು. ಹೇಳಿದ್ನಲ್ಲ ಚಿನ್ನು, ರೆಸ್ಟ್ ತಗೋ. ಏನೇ ಇದ್ರು ಆಮೇಲೆ ಮಾತಾಡೋಣ.
ರಂಜಿತ್, ಎಲ್ರಿಗೂ ಹೊರಗೆ ಹೋಗಿ ಅಂತ ಹೇಳಿ ನೀವೇ ಇಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ. ಗೊಂಬೆ, ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ನಿಂತಿದ್ಯಾ? ಚಂದು ನೆನ್ಪಿಗೆ ಬನ್ನಾ? ಬರ್ದೇ ಇರೋದಕ್ಕೆ ಹೇಗೆ ಸಾಧ್ಯ? ನೀನು ದಿನದ 24 ಗಂಟೆನೂ ಅವನ ಯೋಚನೆಲೇ ಕಳೀತಿರ್ತೀಯ ಅಲ್ವಾ? ಇಲ್ಲ ಚಿಕ್ಕಿ, ನಾನು ಚಂದು ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಚಿನ್ನು ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳ ಜೀವನದಲ್ಲಿ ಈ ಥರ ಎಲ್ಲ ಯಾಕೆ ಆಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಚಿಕ್ಕಿ. ಗೊಂಬೆ, ಇಂಥ ಸಣ್ಣ ಸಣ್ಣ ಆಕ್ಸಿಡೆಂಟ್ಗಳು ಎಲ್ಲರ ಜೀವನದಲ್ಲೂ ಇರೋದೆ. ನೀನು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ಬಿಡು, ಚಿನ್ನುಗೆ ಜಾಸ್ತಿ ಏನು ಪೆಟ್ಟಾಗ್ಲಿಲ್ವಲ್ಲ, ಅದೇ ಪುಣ್ಯ ಅನ್ಕೋ. ನಿನಗಿನ್ನೂ ಅವಳ ಬಗ್ಗೆ ಗೊತ್ತಿಲ್ಲ ಚಿಕ್ಕಿ. ಅವಳ ಕತೆ ಆ ದೇವ್ರಿಗೆ ಪ್ರೀತಿ. ಆ ದೇವ್ರು ಅನ್ನಿಸ್ಕೊಂಡವನು ಅವಳ ಹಣೆನಲ್ಲಿ ಇನ್ನೂ ಏನೇನು ಗೀಚಿದನೋ ಅವನಿಗೆ ಗೊತ್ತಿರಬೇಕು. ಅವಳಿಗಿನ್ನೂ 20 ವರ್ಷ ಅಷ್ಟೇ. ಅವಳ ಜೀವನದಲ್ಲಿ ಏನೇನಾಗಿದೆ ಅಂತ ಹೇಳೋದಿಕ್ಕಾಗಲ್ಲ. ಅವಳಿಗೆ ಮದುವೆ ಆಗಿದೆ, ಆದರೆ ಅವಳ ಗಂಡ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿಲ್ಲ. ಮದುವೆ ಆದ ಹೊಸದ್ರಲ್ಲಿ ಅವಳ ಹತ್ರ ಇದ್ದಿದ್ದ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡಿದ್ದಾರೆ. ಬರೀ ಕಿತ್ಕೊಳ್ಳೋದಲ್ಲ, ಸಾಯಾಗಿ ಹೊಡೆದು ಕಿತ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿದ್ರು ಏನೂ ಆಗದಿರೋಳ ಥರ ಇರ್ತಾಳೆ. ಯಾರ ಬಗ್ಗೆನೂ ಕಂಪ್ಲೇಂಟ್ ಇಲ್ಲ, ಯಾವುದ್ರ ಬಗ್ಗೆನೂ ನಿರೀಕ್ಷೆ ಇಲ್ಲ. ನಾನೇನಾದರೂ ಕೇಳಿದ್ರೆ ಆ ದೇವರು ನನ್ನ ಹಣೆನಲ್ಲಿ ಏನು ಬರ್ದಿರ್ತಾನೋ ಅದೇ ಆಗತ್ತೆ ಬಿಡಕ್ಕ. ಅದನ್ನ ಯಾರೂ ತಪ್ಸೋದಿಕ್ಕಾಗಲ್ಲ ಅನ್ನೋ ತತ್ವ ಹೇಳಿ ಸುಮ್ಮನಾಗಿ ಹೋಗ್ಬಿಡ್ತಾಳೆ. ಗೊಂಬೆ, ಒಬ್ಬೊಬ್ರ ಬದುಕು ಒಂದೊಂದು ದಿಕ್ಕು. ಕೆಲವ್ರ ಬಗ್ಗೆ ಕೇಳಿದ್ರಂತೂ ಗಾಬರಿನೇ ಆಗತ್ತೆ. ಜೀವನದಲ್ಲಿ ಹೀಗೂ ಇರ್ತಾರ, ಹೀಗೂ ಬದುಕ್ತಾರ ಅಂತ ಆಶ್ಚರ್ಯ ಆಗತ್ತೆ. ನೋಡು, ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ರೆ ನನ್ನ ಕೈಲಂತೂ ನಿನ್ನನ್ನು ಹೀಗೆ ನೋಡಕ್ ಆಗಲ್ಲ. ಕಮಾನ್ ಗೊಂಬೆ, ಚಿಯರ್ ಅಪ್. ನೋಡು, ಚಿನ್ನು ಜೀವನದಲ್ಲಿ ಏನೇ ಆಗಿರ್ಬೋದು, ಆದರೆ ಈಗ ಅವಳಿಗೆ ನಿನ್ನಂಥ ಒಳ್ಳೆ ಅಕ್ಕ ಫ್ರೆಂಡ್ ಸಿಕ್ಕಿದ್ದಾಳೆ. ಅದವಳ ಪುಣ್ಯ ಅಲ್ವಾ? ಅದು ಅವಳು ಮಾಡಿದ ಪುಣ್ಯ ಅಲ್ಲ ಚಿಕ್ಕಿ. ಅಂತ ಒಳ್ಳೆ ಮನ್ಸಿನ ಹುಡುಗಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ಕಳೆದು ಹೋದ್ ನನ್ನ ತಂಗಿ ಮರಳಿ ಬಂದಾಗಿದೆ. ಚಿನ್ನೂನ ನಾನು ಎಷ್ಟು ಇಷ್ಟಪಡ್ತೀನಿ ಅಂದರೆ ಬಹುಶಃ ನನ್ನನ್ನು ನಾನು ಇಷ್ಟಪಡೋದಕ್ಕಿಂತ ಜಾಸ್ತಿ ಅವಳನ್ನು ಇಷ್ಟಪಡ್ತೀನಿ. ಆದರೆ ಅದು ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಚಿಕ್ಕಿ. ಅವಳು ಬಂದ್ಮೇಲೆ ನನ್ನ ಬದುಕಿಗೆ ಬೇರೆ ಅರ್ಥನೇ ಸಿಕ್ಕಿದೆ. ಇದು ಯಾವ ಜನ್ಮದ ಸಂಬಂಧನೋ, ಯಾವ ಜನ್ಮದ ಋಣನೂ ಬಂದನೋ, ಈ ಸಂಬಂಧಕ್ಕೆ ಏನು ಅರ್ಥ ಕೊಡಬೇಕು ಏನೂ ಗೊತ್ತಿಲ್ಲ ಚಿಕ್ಕಿ. ಚಿಕ್ಕಿ, ಅವಳಿಗೊಂದು ಸಣ್ಣ ನೋವಾದರೂ ನನಗೆ ತುಂಬ ದುಃಖ ಆಗತ್ತೆ. ಅದೇ ಅವಳು ಖುಷಿ ಪಟ್ಟಾಗ ಅವಳಿಗಿಂತ ಜಾಸ್ತಿ ನನಗೆ ಖುಷಿ ಆಗತ್ತೆ. ಆದರೆ ಅದು ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಇದನ್ನೇ ಸಂಬಂಧ ಅನ್ನೋದು ಗೊಂಬೆ.